ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಚ್ಚ ಹೆಸರು ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ ಗೈಸ್? ನಾನಂತೂ ತುಂಬ ದಿವಸದಿಂದ ತುಂಬ ಬ್ಯುಸಿ ಇದ್ದೆ. ಸೊ ಅದಕ್ಕೋಸ್ಕರ ಯಾವುದೇ ಥರ ವೀಡಿಯೋನ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಇದು ಬಂದು ತುಂಬ ದಿವಸ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವಿರೋ ಅಂತಹ ಒಂದು ಏರಿಯಾದಲ್ಲಿ ಊರಹಬ್ಬ ನಡೀತಿದೆ. ಆ ಊರಹಬ್ಬ ಬಂದು 3 ವರ್ಷಕ್ಕೊಂದ್ಸತಿ ನಡೆಯುತ್ತೆ. ಸೊ ನನ್ನ ಫ್ರೆಂಡ್ ಇದ್ದಾರಲ್ಲ ಪಕ್ಕದ ಮನೆಯವರು, ಅವರು ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ. ಯಾಕೆಂದರೆ ಅವ್ರು ಇದೇ ಊರಲ್ಲಿ ಹುಟ್ಟಿ ಬೆಳೆದಿದ್ದಲ್ಲ ಅವ್ರ ಅತ್ತೆ ಮಾವ. ಸೊ ಅದಕ್ಕೆ ಮಾಡ್ತಾರೆ. ಅವ್ರ ಮನೇಲಿ 2 ಕಳಶ ಓದ್ಕೊಬೇಕಾಗಿತ್ತು. ನನಗೂ ನೀವು ಒಂದು ಓದ್ಕೊಳ್ಳಿ ಅಂತ ಹೇಳಿದರು. ಅದಕ್ಕೆ ಅಂತೇಳಿ ನಾನು ಸಿಂಪಲಾಗಿ, ತುಂಬ ಸಿಂಪಲಾಗಿ ರೆಡಿಯಾಗಿ ಈ ಥರ ರೆಡಿಯಾಗಿದ್ದೆ. ಸೊ ನೋಡಿ, ಇದೇ ಕಳಶ ಇದೊಂದು, ಮತ್ತು ಇನ್ನೊಂದು 2 ಕಳಶ, ಒಂದೊಂದು ಮನೇಲಿ 2 ಕಳಶ ಹೇಳಿದರು ಓದ್ಕೊಳ್ಳೋದಕ್ಕೆ ಅಂತ, ಊರಹಬ್ಬ ಅಲ್ವಾ ಅಂತ. ಸರಿ ಅಂತೇಳಿ 2 ಕಳಶ, ನಾನೊಂದು ಕಳಶ ಮತ್ತು ನನ್ನ ಫ್ರೆಂಡ್ ಅವ್ರ ಮಗಳು ಒಂದು ಕಳಶನ ಹೊತ್ಕೊಳ್ಳೋಕ್ಕೆ ಅಂತ ರೆಡಿಯಾಗಿದ್ವಿ. ಅವ್ರು ನಮಗೆ ಇಬ್ಬರಿಗೂ ರೋಡವ್ರಿಗೂ ತೊಗೊಂಬಂದು ಕೊಡ್ತಾಯಿದ್ದಾರೆ ಕಳಶನ. ಹೊತ್ಕೊಳೋಕೆ ಸ್ವಲ್ಪ ವೆಯ್ಟ್ ಇದೆ, ಬನ್ನಿ ರೋಡವ್ರಿಗೂ ತೊಗೊಂಡ್ಬಂದು ಕೊಡ್ತೀನಿ ಅಂತ ಕೊಡ್ತಿದ್ದಾರೆ. ಸೊ ನಾನು ಫೈನಲಿ ಕೂಡ ನಾನು ಮತ್ತು ಅವ್ರ ಮಗಳು ಇಬ್ಬರು ಕೂಡ ಕಳಶನ ಹೊತ್ಕೊಂಡು ಹೋಗ್ತಿದ್ವಿ. ಒಂದು ಕಳಶ ಮತ್ತು ಮಹಾದೇವಮ್ಮ ಅಂತ ದೇವರಿಗೆ, ಇನ್ನೊಂದು ಕಳಶ ಬಂದು ಕಬ್ಬಾಳಮ್ಮ ದೇವರಿಗೆ. ನೋಡಿ, ಇದು ನಾವಿರೋವಂಥ ಏರಿಯಾ ಇದು. ಸೊ ಇಲ್ಲೆಲ್ಲರೂ ಎಲ್ಲರೂ ಕೂಡ ಒಂದೊಂದು ಮನೆಯಿಂದ 2 ಆರತಿನ ಹೊತ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ. ಸೊ ನಾವು ಹೋಗೋಕ್ಕೂ ಮುಂಚೆ ಇಲ್ಲಿ ಒಂದು ಮರಿ ಇದೆ, ಮರಿನ ಕಡಿದುಬಿಟ್ಟು ಮುಂದೆ ಆರತಿ ಹೋಗುತ್ತೆ ದೇವ್ರ ಮುಂದೆ. ನಾವೆಲ್ಲರೂ ನೋಡಿ, ನಮ್ಮೂರಲ್ಲಿ ಎಲ್ಲರೂ ಕೂಡ ಈ ಥರ ಹಿಂಗೆ ಆರತಿನ ಹೊತ್ಕೊಂಡು ನಿಂತಿದ್ದಾರೆ. ಆರತಿ ನೋಡೋಕ್ಕೆ ಒಂಥರ ಸಖತ್ತಲ್ಲ, ಖುಷಿಯಾಗುತ್ತೆ. ಆರತಿ ಹೊತ್ಕೊಂಡಿರೋ ಆರತಿದು ಒಂಥರ ಡಿಸೈನು, ರೆಡಿ ಮಾಡಿರೋದು, ಮತ್ತು ಆರತಿ ಹೊತ್ಕೊಂಡಿರೋರು ಅವರು ಸೂಪರಾಗಿ ರೆಡಿಯಾಗಿರ್ತಾರೆ. ನಾನಂತೂ ಸೆಕೆ ಅಂತೇಳಿ ತುಂಬ ಸಿಂಪಲಾಗಿ ರೆಡಿಯಾಗಿದೆ. ಏನೂ ಕೂಡ ನಾನು ಜಾಸ್ತಿ ವೇರ್ ಮಾಡಿರಲಿಲ್ಲ. ನನಗೆ ಮೊದಲೇ ರೆಡಿ ಆಗಬೇಕಂದ್ರೆ ಆಗಲ್ಲ, ಆದರೂ ದೇವ್ರದ್ದು ಅಲ್ವಾ ಅಂಥೇಳಿ ಸಿಂಪಲಾಗಿ ನಾನು ಲೆಹಂಗಾನ ವೇರ್ ಮಾಡಿದ್ದೆ. ನಾವು ಆಲ್ಮೋಸ್ಟು ಏನಿಲ್ಲ ಅಂದರೂ ಒಂದು 3 ಕಿಲೋಮೀಟರನ್ನು ನಡ್ಕೊಂಡು ಹೋಗಬೇಕಾಗಿತ್ತು. ನಾವಿರೋ ಏರಿಯಾದಿಂದ ನಾವು ಆರತಿ ತೊಗೊಂಡು ಹೋಗ್ತಾಯಿದ್ದೀವಲ್ಲ ಊರು ಏರಿಯಾ, ಅಲ್ಲಿಗೆ ಹೋಗ್ಬೇಕಾಗಿದ್ದು. ಅಲ್ಲಿ ಬಂದು ಕಬ್ಬಾಳಮ್ಮ ದೇವಸ್ಥಾನ ಇದೆಯಲ್ಲ, ಸೊ ಅಲ್ಲಿಗೆ ಹೋಗಬೇಕಾಗಿತ್ತು. ನಾವಿಷ್ಟು ಜನನೂ ಕೂಡ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರು, ನಾವು 3 ಕಿಲೋಮೀಟರ್ ಆಗ್ಬೋದು ಅಂದ್ಕೋತೀನಿ. ನಡ್ಕೊಂಡು ಬಿಸಿಲಲ್ಲಿ ಬರಿಗಾಲಲ್ಲಿ ಹೋಗಬೇಕಿತ್ತು. ಅದಕ್ಕೋಸ್ಕರ ಬಿಸಿಲು ಅಂತಲ್ವ ಹೇಳಿ ಟ್ಯಾಂಕರ್ ವ್ಯವಸ್ಥೆ ಎಲ್ಲ ಮಾಡಿದ್ರು. ರೋಡ್ ಉದ್ದಕ್ಕೂ ನೀರನ್ನ ಹಾಕ್ಕೊಂಡು ಹೋಗ್ತಾಯಿದ್ರು. ಇಲ್ಲಾಂದರೆ ನಡೆಯೋಕ್ಕಾಗುತ್ತಾ ಯಪ್ಪ, ಅಷ್ಟೇ ಅಲ್ಲೇ ನಿಂತಲ್ಲೇ ಡ್ಯಾನ್ಸ್ ಮಾಡಿಬಿಡ್ತೀವಿ ನಾವು. ಒಬ್ಬೊಬ್ರದ್ದು ಒಂದೊಂಥರ ಆರತಿಗಳು ತುಂಬಾ ಸಕ್ಕತ್ತಾಗಿ ರೆಡಿ ಮಾಡಿಸ್ಕೊಂಡು ಬಂದಿದ್ರು. ಒಂದೊಂದು ನೋಡೋದಕ್ಕೂ ಕೂಡ ತುಂಬಾ ಖುಷಿ ಆಗ್ತಾಯಿತ್ತು. ನಾವು ಎಲ್ಲ ಹೊತ್ಕೊಂಡು ಹೋಗೋಷ್ಟೊತ್ತಿಗೆ ಅಲ್ಲಿ ಬೇರೆ ಊರಿಂದನೂ ಕೂಡ ಏರಿಯಿಂದನೂ ಕೂಡ ಬಂದಿದ್ದರು ಆರತಿ. ಸೊ ಸುಮಾರು 7 ಊರು ಎಲ್ಲ ಸೇರಿ ಆರತಿನ ಹೊತ್ಕೊಂಡು ಬರ್ತಾರೆ ಅಂತ ನನಗದು ಗೊತ್ತಿಲ್ಲ. ಫಸ್ಟ್ ಟೈಮ್ ಇಲ್ಲಿ ನಾವಿರೋ ಏರಿಯಾದಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ಊರಹಬ್ಬನ ನೋಡಿರೋದು. ತುಂಬ ಚೆನ್ನಾಗಿ ಊರಹಬ್ಬ ಎಲ್ಲ ಮಾಡಿದ್ರು. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಕಳಶಗಳಿತ್ತು. ತುಂಬ ಚೆನ್ನಾಗಿ ನನಗೂ ಕೂಡ ಇಷ್ಟ ಆಯಿತು. ಫಸ್ಟ್ ಟೈಮು ನಾನು ನಮ್ಮ ಏರಿಯಾದಲ್ಲಿ ನಮ್ಮೂರಹಬ್ಬ ನಾನು ನೋಡ್ತಾ ಇರೋದು. ಇದು 3 ವರ್ಷಕ್ಕೊಂದ್ಸತಿ ಬರುತ್ತಂತೆ. ಇದೇ ನೋಡಿ, ಇದು ಕಬ್ಬಾಳಮ್ಮನ ದೇವಸ್ಥಾನ. ತುಂಬ ರಶ್ ಇತ್ತು. ಹಾಗೆ ಕೊಂಡ ಎಲ್ಲ ಕೂಡ ಹಾಕಿದ್ರು. ನೋಡಿ, ಇಲ್ಲಿ ಮಹಾತಾಯಿ ಎಷ್ಟು ಚೆನ್ನಾಗಿ ಆರತಿ ಎಲ್ಲ ಮಾಡಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಇಲ್ಲಿ ನೋಡಿ, ನೋಡ್ತಾ ಇರ್ಬೋದು, ಕೊಂಡ ಎಲ್ಲ ರೆಡಿ ಆಗಿದೆ. ದೇವರ ಒಂದು ಉತ್ಸವನ ನೋಡೋದಕ್ಕೆ, ದೇವರ ಒಂದು ಕಾರ್ಯ ನೋಡೋದಕ್ಕೆ 2 ಕಣ್ಣು ನಿಜಕ್ಕೂ ಸಾಲಲ್ಲ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮಹಾದೇವಮ್ಮ ದೇವರು ಮತ್ತು ಕಬ್ಬಾಳಮ್ಮ ದೇವರು ಮುಂದೆ ಹೋಗ್ತಾ ಇದ್ದಾರೆ. ನಾವು ಅದರ ಹಿಂದೆ ಕಳಶನ ಆರತಿನ ಹೊತ್ಕೊಂಡು ಹೋಗಬೇಕು. 3 ರೌಂಡು ಸುತ್ತಕೊಂಡು ಬಂದಿದ್ದರು. ಆರತಿ ಹೊತ್ಕೊಂಡಿರೋರು ಕೊಂಡ ತುಳಿಬೋದಾಗಿತ್ತು. ಏನಾದರೂ ಅಂದ್ಕೊಂಡಿರೋರು. ನಾನು ನನ್ನ ಫ್ರೆಂಡ್ ಮಗಳು ನಾವೇನು ಅಂದ್ಕೊಂಡಿಲ್ಲ. ನಾನು ಫಸ್ಟ್ ಟೈಮ್ ಅಲ್ಲವಾ ಇಲ್ಲಿ ಆರತಿ ಹೊತ್ಕೊಂಡಿದ್ದು. ಸೊ ನಾನು ಆ ಥರ ಏನೂ ಅಂದ್ಕೊಂಡಿರಲಿಲ್ಲ. ನಾನು ನಾರ್ಮಲಾಗಿಯೇ ಅದು ದೇವರಿಗೆಲ್ಲ ಆರತಿ ಮಾಡಿಬಿಟ್ಟು ಇದು ಮಾಡಿದ್ವಿ. ನೋಡಿ, ಇದು ಫಸ್ಟಲ್ಲಿದ್ದೆಲ್ಲ ಇದು ಬಂದು ಕಬ್ಬಾಳಮ್ಮ, ಹಿಂದೆ ಇರೋವಂಥದ್ದು ಮಹಾದೇವಮ್ಮ ಅಂತ. ಒಂದೊಂದು ದೇವ್ರಿಗೆ ಒಂದೊಂದು ಆರತಿ ಅಂತೇಳಿ ಒಂದೊಂದು ಮನೆಗೆ 2 ಆರತಿನ ಸೊ ಮಾಡೋಕ್ಕೆ ಹೇಳಿದರು, ಮಾಡಿದರು. ತುಂಬಾ ಚೆನ್ನಾಗಿ ಊರಹಬ್ಬ ಎಲ್ಲ ತುಂಬ ಚೆನ್ನಾಗಾಯ್ತು. ಇನ್ನೊಂದು ಏನಂದರೆ, ಎಲ್ಲ ಊರಲ್ಲೂ ಫಸ್ಟ್ ಡೇ ಆರತಿ ಇರುತ್ತೆ, ಸೆಕೆಂಡ್ ಡೇ ನಾನ್ ವೆಜ್ ಊಟ ಇರುತ್ತೆ. ಬಟ್ ನಾವಿದ್ದಂಥ ಊರಲ್ಲಿ ಏರಿಯಾದಲ್ಲಿ ಅವತ್ತೇ ಆರತಿ, ಅವತ್ತೇ ಕೊಂಡ ಕೂಡ ಮಾಡಿದ್ರು. ನನಗೊಂಥರ ಶಾಕ್ ಅನ್ನಿಸ್ತು, ಆಶ್ಚರ್ಯ ಅನ್ನಿಸ್ತು. ನಮ್ಮೂರುಗಳಲ್ಲೆಲ್ಲ ಇವತ್ತು ಆರತಿ ಮಾಡಿ ನಾಳೆ ಮಟನ್ ಊಟ ಎಲ್ಲ ಮಾಡ್ತೀವಿ, ಮರಿ ಎಲ್ಲ ಕಡಿದು. ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗೇ ಇತ್ತು. ಓಕೆ, ಒಂದೊಂದು ಕಡೆ ಒಂದೊಂದು ಊರಲ್ಲಿ ಒಂಥರ ಸಂಪ್ರದಾಯ ಅಂಥೇಳಿ
ತುಂಬ ಚೆನ್ನಾಗಿ ಎಲ್ಲ ನಡೀತು. ನಾನು ಕೂಡ ಖುಷಿ ಆಯಿತು ನಿಜ. ನಾನು ಫಸ್ಟ್ ಟೈಮು ಅಂದರೆ ನಾನು ನಮ್ಮೂರಲ್ಲಿ ಅಂದರೆ ಹಸ್ಬೆಂಡ್ ಊರಲ್ಲಿ ಹಬ್ಬ ಮಾಡ್ತಾರೆ, ಮಾರಮ್ಮನ ಹಬ್ಬ. ಅಲ್ಲಿ ನಾನು ಆರತಿ ಎಲ್ಲ ಹೊತ್ಕೊತಿದ್ದೆ. ನಾನು ಸ್ಟಾರ್ಟಿಂಗ್ ಮದುವೆ ಆಗಿ ಒಂದು 3 ಇಯರ್ಸ್ ಏನೋ ಆರತಿನ ಹೊತ್ಕೊಂಡೆ. ಅದಾದಮೇಲೆ ಹಸ್ಬೆಂಡ್ ತಂಗಿ ಇದೆಲ್ಲ ಅವ್ರ ಮಕ್ಕಳೇ ಹೊತ್ಕೊತಾರೆ. ಆವಾಗಿಂದ ನಾನು ಬಿಟ್ಬಿಟ್ಟಿದ್ದೆ ಆರತಿ ಹೊತ್ಕೊಳ್ಳೋದು. ಹುಡುಗರೇ ಹೊತ್ಕೊತೀನಿ ಅಂತ ಆಸೆಯಾಗಿ ಹೊತ್ಕೊತಾ ಇರ್ತಾರೆ ನಮ್ಮ ನಾದಿನಿ ಮಕ್ಕಳಿಬ್ಬರು. ಇವಾಗ ಇಲ್ಲಿ ತುಂಬ ವರ್ಷ ಆದಮೇಲೆ ಆರತಿ ಹೊತ್ಕೊಂಡು ಏನೋ ಒಂಥರ ಖುಷಿ ಆಗ್ತಾಯಿತ್ತು. ದೇವ್ರ ಸೇವೆ ಯಾರ ಕೈಯಲ್ಲಿ ಎಲ್ಲ ಆಗುತ್ತೆ ನೋಡಿ ಅಂತ ಆವಾಗ ಆಶ್ಚರ್ಯ ಆಯಿತು. ಅವರೇ ನೋಡಿ ನನ್ನ ಫ್ರೆಂಡೇ, ನೀವು ಒಂದು ಹೊತ್ಕೊಂಬಿಡಿ, ನನ್ನ ಮಗಳೊಂದು ಹೊತ್ಕೊತಾಳೆ ಆರತಿ ಅಂತ ಹೇಳಿದ್ರು. ಆಗ ನಾನು ಇಲ್ಲ ಅಂತ ಹೇಳಲಿಲ್ಲ. ದೇವ್ರ ಸೇವೆ ಮಾಡಿದ್ರೆ ನಂಗೆ ನಿಜ ತುಂಬ ಖುಷಿ ಸಿಗುತ್ತೆ. ಯಾರು ಸೇವೆ ಮಾಡ್ತೀವೋ ಏನೋ ಗೊತ್ತಿಲ್ಲ, ಬಟ್ ದೇವ್ರ ಸೇವೆ ಮಾಡೋದ್ರಿಂದ ಎಷ್ಟು ಆನಂದ ಆಗುತ್ತೆ ಅಂದರೆ ನಾವು ನಿಜ ಹೇಳ್ತಿಲ್ಲ. ನಾರ್ಮಲಾಗಿ ಇಲ್ಲಿಂದ ಅಷ್ಟು ದೂರ ನಿಜಕ್ಕೂ ನಾವು ನಡ್ಕೊಂಡು ಹೋಗೋದೇ ಇಲ್ಲ. ಬಟ್ ನಾವು ಒಂದು 3 ಕಿಲೋಮೀಟರ್ 3 ಕಿಲೋಮೀಟ್ರ್ ಮೇಲೆ ಇದೆ ಅನಿಸುತ್ತೆ ಆಲ್ಮೋಸ್ಟು. ನಾವು ಅಷ್ಟು ದೂರ ಆ ಬಿಸಿಲಲ್ಲಿ ಹೆಂಗೆ ನಡ್ಕೊಂಡು ಹೋದ್ವಿ ಅಂತ ನಿಜಕ್ಕೂ ನಮಗೆ ಆಶ್ಚರ್ಯ. ನಿಜ ನಾವು ಅಷ್ಟು ದೂರ ನಡೆಯೋದೇ ಇಲ್ಲ. ನಾರ್ಮಲಾಗಿ ಬಿಸಿಲಲ್ಲಿ ಮನೆಯಿಂದ ಆಚೆಗೆ ಅಂಗಡಿಗೆ ಹೋಗೋದೇ ಕಷ್ಟ ಆಗೋಗಿರುತ್ತೆ. ಆ ಬಿಸಿಲಲ್ಲಿ ಯಾರಪ್ಪ ಹೋಗ್ತಾರೆ ಅಂತ. ಆದರೆ ಅಷ್ಟು ದೂರ ನಾವು ಹೋದ್ವಿ ಅಲ್ಲ, ನನಗೆ ದೊಡ್ಡ ಆಶ್ಚರ್ಯ. ಅಪ್ಪ ನಿಜ ನಡ್ಕೊಂಡು ಬಂದ್ವಿ ನಾವು ಇಷ್ಟು ದೂರ. ನಮ್ಗೆ ಹೋದಂಗೆ ಅನಿಸ್ಲಿಲ್ಲ, ದೇವಸ್ಥಾನದವರೆಗೂ ಹೋದಂಗೆ ಅಂತಲೇ ಅನಿಸ್ಲಿಲ್ಲ. ಅದೇ ಅಲ್ವಾ ಅನ್ಸೋದು ತಾಯಿ ಮಹಿಮೆ, ದೇವ್ರ ಮಹಿಮೆ ಅಂತ ಇದರಲ್ಲೇ ಅರ್ಥ ಆಗುತ್ತೆ. ಅಲ್ಲಿ ಎಲ್ಲರೂ ವೀರಗಾಸೆ ಅವ್ರನ್ನೆಲ್ಲನೂ ಕೂಡ ಕರೆಸಿದ್ರು. ತುಂಬ ಚೆನ್ನಾಗಿ ಆಯಿತು. ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ, ಆ ವೀರಗಾಸೆ ಅವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ನನಗೆ ಈ ಥರ ವೀರಗಾಸೆ ನೋಡೋದು ತುಂಬ ಇಷ್ಟ ಆಗುತ್ತೆ. ಅವರು ಹೇಳೋವಂಥ ಒಂದೊಂದು ಪದ ಆಗಿರ್ಬೋದು, ಅವರು ಮಾಡೋವಂಥ ನೃತ್ಯ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಸಖತ್ ಇಷ್ಟ ವೀರಗಾಸೆ ಅವರು ಡ್ಯಾನ್ಸ್ ಎಲ್ಲ ಮಾಡೋದು. ಅವರು ಒಂದು ನೃತ್ಯ ಮಾಡ್ತಾರೆ, ಅದು ನಂಗೆ ನೋಡೋಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಗೈಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸೊ ಇವಾಗ ಇಲ್ಲಿ ನೋಡಿ, ದೇವರು ಹೊತ್ಕೊಂಡಿದ್ದಾರಲ್ಲ ಅವರೆಲ್ಲ ಕೊಂಡನ ತುಳಿತಾರೆ. ಅದಕ್ಕೆ ಎಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಕೊಂಡ ತುಳಿಯೋದಕ್ಕೆ. ಕೊಂಡ ತುಳಿದ ತಕ್ಷಣ ಆರತಿನೂ ಕೂಡ ಏನಾದ್ರು ಅಂದ್ಕೊಂಡಿರೋರು ಆ ದೇವರಿಂದ ಕೂಡ ಆರತಿನ ಹೊತ್ಕೊಂಡು ಹೋಗ್ತಾರೆ. ನನಗೆ ಕಾಣಿಸಿಲ್ಲ, ನಾನು ಸ್ವಲ್ಪ ಕುಳ್ಳಿ ಇರೋದ್ರಿಂದ ಮುಂದಕ್ಕೆ ಹೋಗೋಕ್ಕೂ ಆಗಲಿಲ್ಲ. ಹಿಂದೆಗಡೆಯಿಂದ ಹಂಗೆ ವಿಡಿಯೋ ಮಾಡಿ ಕಳಿಸಿದ್ದಾರೆ. ನಾನು ಅದನ್ನೇ ಹಂಗೆ ಶೇರ್ ಮಾಡ್ತಾಯಿದ್ದೀನಿ. ಬಟ್ ನಂಗೆ ಇದೆಲ್ಲ ಈ ಥರದ್ದೆಲ್ಲ ನೋಡೋಕೆ ಆಸೆ ತುಂಬ. ಅಲ್ಲೇನೇನೋ ಮಾಡ್ತಾಯಿದ್ರು ಅಂತ. ಇಲ್ಲಿ ನೋಡಿ, ಇಲ್ಲೊಂದು ಕುರಿ ಕೂಡ ಏನೋ ಕಟ್ ಮಾಡ್ತಾಯಿದ್ದಾರೆ. ಕಟ್ ಮಾಡಾದಮೇಲೆ ಆರತಿ ಇದು ದೇವರು ಮುಂದಕ್ಕೆ ಹೋಯಿತು. ಒಂದರಿಂದ ಒಂದು ದೇವರು ಕೂಡ ಹೋಯಿತು. ನೆಕ್ಸ್ಟು ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲೆಲ್ಲ ನಾನ್ ವೆಜ್ ಊಟ ರೆಡಿಯಾಗಿತ್ತು. ನನ್ನ ಫ್ರೆಂಡ್ ಮನೆ ಇದು. ನಾನ್ ವೆಜ್ ಊಟ ಎಲ್ಲ ರೆಡಿಯಾಗಿತ್ತು. ಡಿಫ್ರೆಂಟಾಗಿ ಏನೇನೋ ಮಾಡಿಸಿದ್ರು, ಬಿರಿಯಾನಿ, ಇಡ್ಲಿ, ಪಾಯಸ, ಏನೇನೆಲ್ಲ ಮಾಡಿಸಿದ್ರು. ಹೋಪ್ ಯು ಗೈಸ್ ನೀವು ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಇದು ಕೂಡ ಆಮೇಲೆ ನೆಕ್ಸ್ಟ್ ಡೇ ಬ್ಲಾಗ್. ಇದು ನೆಕ್ಸ್ಟ್ ಡೇ ಅಲ್ಲಿ ಜಾತ್ರೆ ಹಾಕಿದ್ರು. ಜಾತ್ರೆ ನೋಡೋಕ್ಕೆ ಅಂತೇಳಿ ನಾನು, ನನ್ನ ಫ್ರೆಂಡು, ಅವರ ತಂಗಿ, ಅವ್ರ ಮಗ, ಅವರಮ್ಮ, ನನ್ನ ಮಗ ಎಲ್ಲರೂ ಕೂಡ ಹೋಗಿದ್ವಿ. ನೋಡಿ, ಜಾತ್ರೆ ಅಂದರೆ ನಾರ್ಮಲ್ ಅಲ್ವಾ, ಎಲ್ಲ ಕಡೆ ಏನು ಸಿಗುತ್ತೆ ಇಲ್ಲೂ ಕೂಡ ಸೇಮೇ ಸಿಗುತ್ತೆ. ಮಕ್ಳಿಗೇನೋ ಖುಷಿ ಸಿಗುತ್ತೆ ಅಲ್ವಾ ಅಂಥೇಳಿ ಹಂಗೆ ಜಾತ್ರೆ ಗೀತ್ರೆ ನೋಡಿಕೊಂಡು ಹಾಗೆ ಒಂದ್ಸಲ ಟೆಂಪಲ್ಗೂ ಕೂಡ ಹೋಗಿ ದೇವರ ದರ್ಶನ ಕೂಡ ಮಾಡೋಣ ಅಂಥೇಳಿ ದೇವಸ್ಥಾನಕ್ಕೂ ಹೋಗಿದ್ವಿ ನಾವು. ಇಲ್ಲಿ ನೋಡಿ, ಸೇಮ್ ಎಲ್ಲ ಕಡೆ ಏನು ಜಾತ್ರೆ ಇರುತ್ತೋ ಕಡಲೆಪುರಿ ಅದು ಇದು ಮತ್ತು ಹೆಣ್ಮಕ್ಳುಗಳಿಗೆ ಪರ್ಸು, ಸರ, ಅದು ಇದು ಎಲ್ಲ ತುಂಬ ಇತ್ತು. ಇಲ್ಲಿ ನೋಡಿ, ಸರನೂ ಕೂಡ ತುಂಬ ಚೆನ್ನಾಗಿದೆ. ನಾನು ನೋಡ್ತಾ ಇದ್ದೆ. ಫೈನಲಿ ನಾನು ಇದೊಂದು ಸರನ ತೊಗೊಂಡೆ, ಪರ್ಲ್ದು. ತುಂಬ ಚೆನ್ನಾಗಿತ್ತು, ಅಟ್ರಾಕ್ಟಿವ್ ಆಗಿತ್ತು. ನನಗೊಂದು ಆಲ್ಮೋಸ್ಟ್ ಏನೂ ತೊಗೊಳ್ಳಲ್ಲ ಎಲ್ಲೇ ಹೋದ್ರೂ. ಇದು ಒಂಥರ ತುಂಬ ಸಕ್ಕತ್ತಾಗಿತ್ತು, ನನಗೆ ಇಷ್ಟನೂ ಕೂಡ ಆಯಿತು. ಸೊ ಬಿಡು, ಒಂದು ನೆನಪಿಗಿರಲಿ ಅಂತೇಳಿ ತೊಗೊಂಡೆ. ಎಲ್ಲೇ ಹೋದರೂ ಅಷ್ಟೇ ಅದನ್ನು ಒಂದು ನೆನಪಿಗ್ಲಿ ತೊಗೊತಾ ಇರ್ತೀನಿ. ಅನ್ನೆಸೆಸರಿ ನಾನು ಖರ್ಚೆಲ್ಲ ಮಾಡಲ್ಲ, ಆದ್ರೂ ಕೂಡ ಇರಲಿ ಅಂತ ತೊಗೊಂಡೆ. ಫೈನಲಿ ಅಲ್ಲೇ ದೇವ್ರು ಕೂಡ ಎಲ್ಲರೂ ಮನೆಗೂ ಹೋಗ್ತಾಯಿತ್ತು. ಹಣ್ಣು ಕಾಯಿ ಪೂಜೆ ಮಾಡಿಸೋ ಲಾಸ್ಟು ಇನ್ನೇನು ದೇವ್ರು ಹೋಗ್ಬಿಡುತ್ತೆ ಅಂತ ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿತ್ತು. ನಾವು ಕೂಡ ಎಲ್ಲ ನೋಡಿಕೊಂಡು ಜಾತ್ರೆ ಸುತ್ಕೊಂಡು ಫೈನಲಿ ನಾವು ಕೂಡ ಮನೆಗೆ ಹೊರಟ್ವಿ. ಹೋಪ್ ಯು ಗೈಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.